ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿರುವಂಥ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ಜೂನ್ ತಿಂಗಳಿನ ಕೊನೆ ಭಾನುವಾರಕ್ಕೆ ನಾವು ಸೇರಿ ಬಂದಿದ್ದೇವೆ ಕರ್ತನೆ. ಕಳೆದ ದಿನಮಾನಗಳಲ್ಲಿ, ಕಳೆದ ವಾರಗಳಲ್ಲಿ ನಮ್ಮನ್ನು ಕಾಪಾಡಿ, ನಮ್ಮನ್ನು ಸಂರಕ್ಷಿಸಿ, ನಮ್ಮ ಜೀವಿತಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ನೀನು ಕೊಟ್ಟಿದ್ದೀ. ಅದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮತದಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ಕರ್ತನೆ, ನೀವು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರಲಾಗಿ ಎಲ್ಲ ದೇವ ಭಕ್ತರೇ ಬಂದು ಕೇಳಿರಿ, ಆತ ನನಗಾಗಿ ಮಾಡಿದ್ದನ್ನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ಕೀರ್ತನಗಾರನಿಗೆ ಸೇರಿ ನೀವು ಮಾಡಿರುವಂಥ ಎಲ್ಲ ಪ್ರೀತಿಯನ್ನು ಮತದಾವರ್ತಿ ಮನನ ಮಾಡಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂತೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಸಂದರ್ಭದಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ, ನಮ್ಮ ಗ್ರಾಮದ ವಿವಿಧ ಸ್ಥಳಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ದೇವರ ನಾಮ ಮಹಿಮೆಗೆ, ದೇಶದ ಆಶೀರ್ವಾದಕ್ಕೆ, ಮೇಲಿಗೆ ಕಾರಣವಾಗಿ ಇಂದಿನ ಆರಾಧನೆಯನ್ನು ಮಾರ್ಪಡಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ದೇವರ ನಾಮಕ್ಕೆ ಮತದಾವರ್ತಿ ಸ್ತೋತ್ರಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಎಲ್ಲ ಕಾಲದೋಳು, ಎಲ್ಲ ವೇಳೆಯೋಳು ಯೇಸುವೆ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಎಲ್ಲ ಕಾಲದೋಳು, ಎಲ್ಲ ವೇಳೆಯೋಳು ಯೇಸುವೆ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೆ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಆದಿಯು ನೀನೇ, ಅಂತ್ಯವೂ ನೀನೇ, ಜ್ಯೋತಿಯು ನೀನೇ, ನನ್ನ ಸ್ವಂತವೂ ನೀನೇ. ಆದಿಯು ನೀನೇ, ಅಂತ್ಯವೂ ನೀನೇ, ಜ್ಯೋತಿಯು ನೀನೇ, ನನ್ನ ಸ್ವಂತವೂ ನೀನೇ. ಎಲ್ಲ ಕಾಲದೋಳು, ಎಲ್ಲ ವೇಳೆಯೋಳು ಯೇಸುವೆ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೆ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ನಾನೆಲ್ಲವೂ ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ನನ್ನೆಲ್ಲವೂ ನೀನೇ. ಎಲ್ಲ ಕಾಲದೋಳು, ಎಲ್ಲ ವೇಳೆಯೋಳು ಯೇಸುವೆ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೆ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ.
ಮಾರ್ಗವು ನೀನೇ, ಸತ್ಯವು ನೀನೇ, ಜ್ಯೋತಿಯು ನೀನೇ, ನನ್ ಜೀವವು ನೀನೇ. ಮಾರ್ಗವು ನೀನೇ, ಸತ್ಯವು ನೀನೇ, ಜ್ಯೋತಿಯು ನೀನೇ, ನನ್ ಜೀವವು ನೀನೇ. ಎಲ್ಲ ಕಾಲದೋಡು ಎಲ್ಲ ವೇಳೆಯೋಡು ದೇವರೇ ನಿನ್ನನ್ನೇ ಸ್ತುತಿಪೇ, ರಕ್ಷಕ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ. ಎಲ್ಲ ವೇಳೆಯೋಳು ಸ್ತುತಿಪೇ, ಯೇಸುವೇ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ. ಎಲ್ಲ ವೇಳೆಯೋಳು ಸ್ತುತಿಪೇ. ಸಹಾಯವು ನೀನೇ, ಸಂತೋಷವು ನೀನೇ, ಶಾಂತಿಯು ನೀನೇ, ವಿಶ್ರಾಂತಿಯು ನೀನೇ. ಸಹಾಯವು ನೀನೇ, ಸಂತೋಷವು ನೀನೇ, ಶಾಂತಿಯು ನೀನೇ, ವಿಶ್ರಾಂತಿಯು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೇ, ರಕ್ಷಕ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ. ಎಲ್ಲ ವೇಳೆಯೋಳು ಸ್ತುತಿಪೇ, ಯೇಸುವೇ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ. ಎಲ್ಲ ವೇಳೆಯೋಳು ಸ್ತುತಿಪೇ, ರಕ್ಷಕ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ. ಎಲ್ಲ ವೇಳೆಯೋಳು ಸ್ತುತಿಪೇ, ಯೇಸುವೇ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ. ಎಲ್ಲ ವೇಳೆಯೋಳು ಸ್ತುತಿಪೇ, ರಕ್ಷಕ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ. ಎಲ್ಲ ವೇಳೆಯೋಳು ಸ್ತುತಿಪೇ. 66ನೇ ಕೀರ್ತನೆ ಅದರ 8ರಿಂದ 20 ವಾಕ್ಯಗಳನ್ನು ನಾವು ಪ್ರಾರಂಭದಲ್ಲಿ ಓದಿಕೊಳ್ಳುವ. ಕೀರ್ತನೆಗಳು 66 ಅದರ 8ನೇ ವಾಕ್ಯದಿಂದ 20ನೇ ವಾಕ್ಯದ ತನಕ. ಜನಾಂಗಗಳೇ ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಆತನು ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ದೇವರೇ, ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದ್ದಿ, ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದ್ದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದ್ದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ. ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವೆನು. ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ತುಟಿಗಳನ್ನು ಬಿಚ್ಚಿ ಬಾಯಿ ಉಚ್ಚರಿಸಿದ ಹರಕೆಗಳನ್ನು ನಿನಗೆ ಸಲ್ಲಿಸುವೆನು. ನಿನಗೆ ಟಗರು ಮುಂತಾದ ಪುಷ್ಟ ಪಶುಗಳನ್ನು ಯಜ್ಞರೂಪವಾಗಿ ಸಮರ್ಪಿಸಿ ಸುವಾಸನೆಯನ್ನುಂಟು ಮಾಡುವೆನು. ಯಜ್ಞಕ್ಕಾಗಿ ಹೋತ ಹೋರಿಗಳನ್ನು ತರುವೆನು. ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆನು. ನನ್ನ ಮೊರೆಯೊಡನೆ ಕೃತಜ್ಞತಾ ಸ್ತುತಿಯು ನನ್ನ ನಾಲಿಗೆಯ ಮೇಲಿತ್ತು. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ. ಆತನು ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. 16ನೇ ವಾಕ್ಯ. ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆ. ಈ ಪರಿಶುದ್ಧ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ
ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನ ಸದಾವಕಾಶವನ್ನ ಕೊಟ್ಟಿರಲಾಗಿ ದೇವರು ನಮಗಾಗಿ ಮಾಡಿದ್ದನ್ನ, ಪ್ರಿಯರೇ, ಕಳೆದ ಒಂದು ವಾರ ದೇವರು ನಮ್ಮನ್ನು ಆರ್ಥಿಕವಾಗಿ ಆಶೀರ್ವಾದ ಮಾಡಿದ್ದರ ಫಲವಾಗಿ ಅಲ್ಲ. ಅನೇಕರು ನೆನೆಸುವಂಥದ್ದು ದೇವರು ಆರ್ಥಿಕವಾಗಿ ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕೋಸ್ಕರವಾಗಿ ಇದ್ದಾನೆ ಎಂಬುದಾಗಿ. ಪ್ರಿಯರೇ, ನಾವು ದೇವರನ್ನ ಆರಾಧಿಸುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು ದೇವರು ನಮ್ಮನ್ನು ಪಾಪದಿಂದ ರಕ್ಷಿಸಿದ ಫಲವಾಗಿ. ಇಲ್ಲಿ ನಾವು ಹಾಡಿದ್ವಿ, ಎಲ್ಲ ಕಾಲದೋಳು ಎಲ್ಲ ವೇಳೆಯಳು ಯೇಸುವೆ ನಿನ್ನನ್ನೇ ಸ್ತುತಿಪೆ. ಯಾತಕ್ಕೋಸ್ಕರವಾಗಿ? ನೋಡಿ, 34ನೇ ಕೀರ್ತನೆಯಲ್ಲಿ ದಾವೀದನು ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಸಂದರ್ಭದಲ್ಲಿ ದೇವರನ್ನ ಸ್ತುತಿಸುವುದಕ್ಕೋಸ್ಕರವಾಗಿ ರಚಿಸಿದಂತಹ ಒಂದು ಕೀರ್ತನೆಯಾಗಿತ್ತು. ಅಂದರೆ ದಾವೀದನು ಫಿಲಿಷ್ಯರ ಪ್ರಭುವಾದಂತಹ ಅಭಿಮಲೇಖನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡ. ಫಿಲಿಷ್ಯ ಪ್ರಜೆಗಳು ದಾವೀದನನ್ನು ಗುತ್ತು ಹಿಡಿದರು. ಕಾರಣ, ಇದೇ ದಾವೀದ ಫಿಲಿಷ್ಯರ ಪ್ರಭುವಾಗಿದ್ದಂತಹ ರಣಶೂರನಾಗಿದ್ದಂತಹ ಗೋಲಿಯಾತನನ್ನ ಕೇವಲ ಕವಣೆಯ ಮೂಲಕವಾಗಿ ಕೊಂದು ಹಾಕಿದ್ದ. ಯಾವೊಬ್ಬ ಫಿಲಿಷ್ಟಿಯನು ಸಹ ಈ ಒಂದು ಸಂದರ್ಭವನ್ನ, ಸಂಭವ ಕಥೆಯನ್ನ ಮರೆಯೋದಿಲ್ಲ. ಪ್ರತಿಯೊಬ್ಬರಿಗೂ ದಾವೀದನು ಯಾರೆಂಬುದಾಗಿ ಗೊತ್ತಾಗಿತ್ತು. ಇಂತಹ ದಾವೀದ ಮತ್ತೊಂದು ದಿನದಲ್ಲಿ, ಮತ್ತೊಂದು ಸಂದರ್ಭದಲ್ಲಿ ಇದೇ ಫಿಲಿಷ್ಟಿಯರ ಪ್ರಭುವಾಗಿದ್ದಂತಹ ಅಭಿಮಲೇಖನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡ. ಫಿಲಿಷ್ಟಿಯ ಜನರು ಇವನನ್ನ ಹಿಡಿದುಕೊಂಡು ಅಭಿಮಲೇಖನ ಮುಂಭಾಗದಲ್ಲಿ ತಂದಿಟ್ಟರು. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಶೂರನನ್ನ, ನಮ್ಮ ರಣಧೀರನನ್ನ ಕೊಂದಂತವನು ಇವನೇ. ಆ ಒಂದು ಸಂದರ್ಭದಲ್ಲಿ ದಾವೀದ ಮತಿಭ್ರಮೆಯನ್ನ ತೋರಿಸುವವನಾಗಿ ನಟನೆ ಮಾಡ್ದ. ಇದನ್ನ ನೋಡಿದಂತಹ ಅಭಿಮಲೇಖ ದಾವೀದನನ್ನ ಏನ್ ಮಾಡ್ತಾ ಇದ್ದಾನೆ? ಅವನ ಸನ್ನಿಧಾನದಿಂದ ಹೊರಗೆ ತಳ್ಳುತ್ತಾ ಇದ್ದಾನೆ. 1 ಸಮುವೇಲ 21ನೇ ಅಧ್ಯಾಯವನ್ನ ಓದುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ, ಅಲ್ಲಿ ಅಭಿಮಲೇಖನು ತನ್ನ ಜನರಿಗೆ ಹೇಳುವಂಥದ್ದು, ನನ್ನ ಸಂಸ್ಥಾನದಲ್ಲಿ ಹುಚ್ಚರು ಕಡಿಮೆಯಾಗಿದ್ದರ ಫಲವಾಗಿ ಇವನನ್ನ ಕರೆತಂದಿದ್ದೀರಾ. ಹೇಗಾದ್ರೂ ದೇವರು ಏನ್ ಮಾಡಿದ್ರು? ದಾವೀದನನ್ನ ಅಭಿಮಲೇಖನ ಕೈಯಿಂದ ತಪ್ಪಿಸಿದರು. ಇದಕ್ಕೆ ಕೃತಜ್ಞತೆಯಾಗಿ ದಾವೀದನು ರಚಿಸಿದಂತ ಕೀರ್ತನೆಯಾಗಿದೆ 34ನೇ ಕೀರ್ತನೆ. ಅಲ್ಲಿ ದಾವೀದನು ಹಾಡಿರುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು. ನೋಡಿ, ಇಲ್ಲಿ ದಾವೀದನು ದೇವರನ್ನ ಕೊಂಡಾಡುತ್ತಿರುವಂಥದ್ದು ಕುರುಬನ ಸ್ಥಾನದಿಂದ ರಾಜನ ಸ್ಥಾನಕ್ಕೆ ತಂದು ಕೂರಿಸಿದ್ದರ ಫಲವಾಗಿ ಅಲ್ಲ. ಇಲ್ಲಿ ದಾವೀದನು ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಕೊಂಡಾಡುವಂಥದ್ದು ತನ್ನ ಪರಿಸ್ಥಿತಿಯನ್ನ ಬದಲಾಯಿಸಿದ್ದರ ಫಲವಾಗಿ ಅಲ್ಲ. ದಾವೀದನು ದೇವರನ್ನ ಕೊಂಡಾಡುವಂಥದ್ದು ಅಭಿಮಲೇಖನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಪ್ರಾಣ ನಷ್ಟವಾಗಬೇಕಾಗಿತ್ತು, ಅಕ್ಷರಿಕವಾಗಿ ಮರಣವನ್ನು ಅನುಭವಿಸಬೇಕಾಗಿತ್ತು. ಹೀಗೆ ಅಕ್ಷರಿಕವಾದ ಮರಣದಿಂದ ತಪ್ಪಿಸಿದಂತಹ ದೇವರನ್ನ ನೆನೆಸಿ ದಾವೀದನು ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡ್ತೇನೆ. ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು ದೇವರನ್ನ ಆರಾಧಿಸಬೇಕಾಗಿರುವಂಥದ್ದು, ದೇವರನ್ನ ಸ್ತುತಿಸಬೇಕಾಗಿರುವಂಥದ್ದು, ದೇವರು ನಮ್ಮ ಜೀವಿತದಲ್ಲಿ ಕೆಲವು ಭೌತಿಕ ಮೇಲುಗಳನ್ನ ಮಾಡಿದ್ದರ ಫಲವಾಗಿ ಅಲ್ಲ. ನೀನು ನಾನು ದೇವರನ್ನ ಆರಾಧಿಸಬೇಕಾಗಿರತಕ್ಕದ್ದು ಪಾಪದಿಂದ ದೇವರು ನಮ್ಮನ್ನು ಬಿಡಿಸಿದ್ದರ ಫಲವಾಗಿ. ನೋಡಿ, ಪಂಚಾಶತಮ ದಿನದಲ್ಲಿ ಪೇತ್ರನು ತನ್ನ ಪ್ರಸಂಗವನ್ನ ಮಾಡಿ ಮುಗಿಸಿದ ನಂತರವಾಗಿ ಪೇತ್ರನ ಪ್ರಸಂಗವನ್ನ ಕೇಳಿಸಿಕೊಂಡಂತಹ ಜನರು ಕೇಳರು, ಸಹೋದರರೇ ನಾವೇನು ಮಾಡಬೇಕು?
ಅಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು. ಸೊ ಆಗೇನು ಮಾಡಿದ್ರು, ಆತನ ಮಾತಿಗೆ ಒಪ್ಪಿದಂಥವರು ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು. ಯಾತಕ್ಕೋಸ್ಕರವಾಗಿ? ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ. ಪ್ರಿಯರೇ, ನಾವುಗಳು ದೇವರನ್ನ ಸ್ತುತಿಸಬೇಕಾಗಿರುವಂಥದ್ದು, ನಾವುಗಳು ದೇವರನ್ನ ಮಹಿಮೆ ಪಡಿಸಬೇಕಾಗಿರುವಂಥದ್ದು, ದೇವರು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದ್ದಕ್ಕಾಗಿ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ 66ನೇ ಕೀರ್ತನೆಯಲ್ಲಿ ನಾವು ನೋಡಿದ್ವಿ, ಎಲ್ಲಾ ದೇವ ಭಕ್ತರೇ ಬಂದು ಕೇಳಿರಿ. ಸೊ ದೇವರು ನಮ್ಮನ್ನ ಬಿಡಿಸಿರಲಾಗಿ, ಇಲ್ಲಿಂದ ಪಾಪದಿಂದ ಬಿಡಿಸಿರಲಾಗಿ, ಶಾಪದಿಂದ ಬಿಡಿಸಿರಲಾಗಿ, ಮರಣದಿಂದ ಬಿಡಿಸಿರಲಾಗಿ, ನರಕದಿಂದ ತಪ್ಪಿಸಿರಲಾಗಿ. ಸೊ ನೀನು ನಾನು ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. 13ನೇ ವಾಕ್ಯದಲ್ಲಿ, ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವೆನು. ಅಂದ್ರೆ ಹಳೆಯ ಉಡಂಬಡಿಕೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಬರುವಂತವರು ಯಜ್ಞ ಪಶುಗಳನ್ನ ಏನ್ ಮಾಡ್ತಾ ಇದ್ರು, ತರುವಂತವರಾಗಿದ್ರು. ಆದ್ರೆ ಹೊಸ ಉಡಂಬಡಿಕೆಯ ದೇವಜನರಾದ ನಾವುಗಳು ಯಜ್ಞ ಪಶುಗಳನ್ನ ತರುವಂತಹ ಅವಶ್ಯಕತೆ ಇಲ್ಲ, ಅಥವಾ ಕಾಣಿಕೆಯನ್ನ ತರುವಂತಹ ಅವಶ್ಯಕತೆ ಇಲ್ಲ. ಅದಕ್ಕೆ ಬದಲಾಗಿ ನಾವೇನ್ ಮಾಡ್ಬೇಕಂತೆ, ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಅಂದ್ರೆ ನಮ್ಮನ್ನು ನಮ್ಮ ಪಾಪದಿಂದ ಬಿಡುಗಡೆ ಮಾಡಿದ ದೇವರಿಗೆ ನಾವು ಕಾಣಿಕೆಯನ್ನ ಕೊಡುವುದರ ಮೂಲಕ, ದಶಮ ಭಾಗವನ್ನು ಕೊಡುವುದರ ಮೂಲಕವಾಗಿ ತೃಪ್ತಿಪಡಿಸುವಂಥದ್ದಲ್ಲ. ಬದಲಿಗೆ ನಾವು ನಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸತಕ್ಕದ್ದು. ಅರ್ಥ 1 ಪೇತ್ರ 1ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಪೇತ್ರನು ಹೇಳಿರುವಂಥದ್ದು, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ಗೊತ್ತಾಯ್ತಲ್ಲ? ಸೊ ಇದು ನಾನು ನೀನು ದೇವರಿಗೆ ಸಲ್ಲಿಸತಕ್ಕ ಆರಾಧನೆಯಾಗಿದೆ. ಸೊ ಇದು ನಾನು ನೀನು ದೇವರಿಗೆ ಕೊಡುವಂತಹ ಬಹುಮಾನವಾಗಿದೆ. ಇದು ನಾನು ನೀನು ದೇವರಿಗೆ ಕೊಡುವಂತಹ ಘನತೆಯಾಗಿದೆ. ಈ ಮುಂಜಾನೆಯಲ್ಲಿ ನಮ್ಮನ್ನು ರಕ್ಷಿಸಿದಂತಹ ದೇವರನ್ನ ಮತ್ತೊಂದಾವರ್ತಿ ಕೃತಜ್ಞತೆಯ ಹೃದಯದಿಂದ ಆತನನ್ನ ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ದೇವರು ಒಂದು ಸಂದರ್ಭವನ್ನ ಕೊಟ್ಟಿರಲಾಗಿ, ಕೃತಜ್ಞತೆಯ ಮನೋಭಾವದಿಂದ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿರುವ. ಸೊ ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಎನ್ನುವಂಥದ್ದು ಡಿಸೈಪಲ್ಶಿಪ್, ಶಿಷ್ಯತ್ವ. ಅದರ ಪೂರ್ಣವಾದ ಶೀರ್ಷಿಕೆ ಎನ್ನುವಂಥದ್ದು ಕಮ್ ಅಂಡ್ ಸಿ, ಗೋ ಅಂಡ್ ಟೆಲ್. ಬಂದು ನೋಡಿರಿ, ಹೋಗಿ ಸಾರಿರಿ. ಶಿಷ್ಯತ್ವ ಏನು? ಶಿಷ್ಯತ್ವ ಅನ್ನುವಂಥದ್ದು ಪ್ರತ್ಯೇಕವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಶಿಷ್ಯ ಸಂಬಂಧ ಅನ್ನುವಂಥದ್ದು ಅದು ಅತ್ಯಂತ ಪಾವಿತ್ರತೆ ಇರುವಂತಹ ಒಂದು ಸಂಬಂಧವಾಗಿದೆ. ವೇದಗಳ ಕಾಲಗಳನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಗುರು ಶಿಷ್ಯರ ಪರಂಪರೆಯನ್ನು ನಾವು ಕಾಣ್ತೇವೆ. ಗುರು ಶಿಷ್ಯರ ಪರಂಪರೆಯಲ್ಲಿ ಗುರುವಾದವನು ಶಿಷ್ಯನಾದವನಿಗೆ ಕೇವಲ ವೇದಗಳ ಕುರಿತಾಗಿ ಮಾತ್ರವಲ್ಲ, ಅವನ ಜೀವನ ಶೈಲಿಯ ಕುರಿತಾಗಿ, ನೈತಿಕತೆಯ ಕುರಿತಾಗಿ, ಜೀವನದ ಮೌಲ್ಯದ ಕುರಿತಾಗಿ, ಕೇವಲ ಬಾಯಿ ಪಾಠಗಳ ಮೂಲಕವಾಗಿ ಮಾತ್ರವಲ್ಲ, ಜೀವನ ಶೈಲಿಗಳ ಮೂಲಕವಾಗಿ ಮಾಡಿ ತೋರಿಸುವಂತಹ ವ್ಯಕ್ತಿಯಾಗಿದ್ದ ಗುರು ಅನ್ನುವಂಥದ್ದು. ಗುರು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವರಿಗೆ ಸಮಾನ. ಅದಕ್ಕೆ ನಾವು ಹೇಳ್ತೇವೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುವೇ ನಮಃ.
ಸೊ ಈ ಒಂದು ಪದವನ್ನು ಕೇಳಬೇಕಾದ್ರೆ ಕೆಲವು ಕ್ರೈಸ್ತರಿಗೆ ಒಂದು ರೀತಿ ಕಸಿಬಿಸಿ ಆಗ್ಬಹುದು. ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಗುರು ಅನ್ನುವಂಥದ್ದು ದೇವರಿಗೆ ಸಮಾನ. ಪ್ರಿಯರೇ, ಇದು ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರವಲ್ಲ, ಪ್ರಾಚೀನ ಯುಗದಿಂದಲೂ ಇದನ್ನು ನಾವು ಕಾಣುವಂತವರಾಗಿದ್ದೇವೆ. ಆದರೆ ಇವತ್ತು ಶಿಷ್ಯತ್ವ ಅಂದ್ರೆ ಏನು? ಕ್ರೈಸ್ತತ್ವದ ಅಥವಾ ಕ್ರೈಸ್ತರ ಆ ಒಂದು ಚಿಂತನೆಯಲ್ಲಿ ಶಿಷ್ಯತ್ವ ಅಂದ್ರೆ ಏನು? ನೋಡಿ, ಯಹೂದ್ಯರಲ್ಲಿ ಅಥವಾ ಹಳೆಯ ಒಡಂಬಡಿಕೆಯಲ್ಲಿ ಬೋಧನೆಯನ್ನ ಮಾಡುವಂತವರನ್ನ ರಬ್ಬಿ ಎಂಬುದಾಗಿ ಕರೀತಾ ಇದ್ರು, ರಬ್ಬೂನಿ ಎಂಬುದಾಗಿ ಸಹ ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ನಾವು ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯಕ್ಕೆ ನಾವು ಗಮನವನ್ನ, ಅದರ 20ನೇ ಅಧ್ಯಾಯವನ್ನ ನಾವು ಕರೆಯುವಂತಹ ಸಂದರ್ಭದಲ್ಲಿ ಶ್ರೀ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಮರಿಯಳಿಗೆ ಕಾಣಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ ಅದರ 15, 16 ವಾಕ್ಯದಲ್ಲಿ ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ, ಆತನನ್ನು ಅಂದ್ರೆ ಯೇಸುವನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದನು. ಯೇಸು ಆಕೆಗೆ, ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಎಂದಳು. ರಬ್ಬೂನಿ ಎಂದರೆ ಗುರುವೇ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ವೇದ ಪಾರಾಯಣವನ್ನ ಮಾಡಿಸುವಂತಹ ವ್ಯಕ್ತಿಗಳನ್ನ ಏನಂತ ಕರಿತಾ ಇದ್ರು? ರಬ್ಬೂನಿ ಎಂಬುದಾಗಿ ಕರಿತಾ ಇದ್ರು. ಪೌಲನು ತನ್ನ ಪತ್ರಿಕೆಯ ಅಪೊಸ್ತಲರ ಕೃತ್ಯದಲ್ಲಿ ಬರೆದಿರುವಂಥದ್ದು, ನಾನು ಗಮಲಿಯೇಲನ ಪಾದಪೀಠದ ಕೆಳಗೆ ಕುಳಿತುಕೊಂಡು ಶಾಸ್ತ್ರಾಭ್ಯಾಸವನ್ನು ಮಾಡಿದವನು. ಅಂದರೆ ಪೌಲನ ರಬ್ಬಿ ಯಾರಾಗಿದ್ದರು? ಗಮಲಿಯೇಲನಾಗಿದ್ದ. ಅಂದ್ರೆ ಪ್ರಾಚೀನ ಕಾಲದಿಂದಲೂ ಗುರು ಶಿಷ್ಯರ ಸಂಬಂಧ ಪುರಾತನವಾಗಿ ನಡೆದು ಬಂದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಶಿಷ್ಯತ್ವದ ಅಥವಾ ಕ್ರೈಸ್ತತ್ವದಲ್ಲಿ ಶಿಷ್ಯತ್ವದ ಪ್ರತ್ಯೇಕತೆ ಏನಾಗಿದೆ ಅಂದ್ರೆ, ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಶಿಷ್ಯನಾದವನು ಗುರುವನ್ನ ಹುಡುಕಿಕೊಂಡು ಹೋಗುವಂತವನಾಗಿದ್ದ. ಒಬ್ಬ ಒಳ್ಳೆಯ ಗುರುವಿನ ಪ್ರತ್ಯೇಕತೆ ಅನ್ನುವಂಥದ್ದು, ಅಥವಾ ಈಗಿನ ಮಾತಿನಲ್ಲಿ ಭಾಷೆಯಲ್ಲಿ ಹೇಳಿದ್ರೆ ದ ಕ್ವಾಲಿಫಿಕೇಶನ್ ಆಫ್ ದ ಗುಡ್ ಟೀಚರ್ ಅಕಾರ್ಡಿಂಗ್ ಟು ದ ಜೂಯಿಶ್, ಯಹೂದ್ಯರ ಆ ಒಂದು ಪರಂಪರೆಯಲ್ಲಿ ಒಂದು ಉತ್ತಮವಾದ ಗುರು ಯಾರು ಎಂಬುದಾಗಿ ನೋಡುವಾಗ, ಅವನು ಮೋಶೆಯ ಧರ್ಮಶಾಸ್ತ್ರವನ್ನು ಕಲಿತವನು, ಕಂಠಪಾಠ ಮಾಡಿದಂಥವನು. ಕೇವಲ ಕಂಠಪಾಠ ಮಾಡಿದರೆ ಮಾತ್ರ ಸಾಲದು, ಅದಕ್ಕೆ ಅನುಸಾರವಾಗಿ ಜೀವಿತವನ್ನ ಜೀವಿಸುವಂತವನು ಆಗಿರಬೇಕು. ಅಂದ್ರೆ ಯೇಸುವಿನ ಕಾಲದಲ್ಲಿ ಶಿಷ್ಯರು ಉತ್ತಮವಾದ ಗುರುವನ್ನ ಆಯ್ಕೆ ಮಾಡಿಕೊಳ್ತಾ ಇದ್ರು. ಈ ರೀತಿಯಾಗಿ ತಾರ್ಸದ ಸೌಲ ಆಯ್ಕೆ ಮಾಡಿಕೊಂಡದ್ದು ಯಾರನ್ನ? ಗಮಲಿಯೇಲನೆಂಬ ಒಬ್ಬ ವ್ಯಕ್ತಿಯನ್ನ. ಆ ಕಾಲದಲ್ಲಿ ಗಮಲಿಯೇಲನು ಯಹೂದ್ಯರಲ್ಲಿ ಅತ್ಯುನ್ನತವಾದ ಸ್ಥಾನದಲ್ಲಿ ಇದ್ದಂತಹ ಒಬ್ಬ ರಬ್ಬೂನಿಯಾಗಿದ್ದ, ಗುರುವಾಗಿದ್ದ, ರಬ್ಬಿಯಾಗಿದ್ದ. ಅಂದ್ರೆ ಯೇಸುವಿನ ಕಾಲದಲ್ಲಿ ಅಥವಾ ಹಳೆ ಒಡಂಬಡಿಕೆಯ ಮುಂದುವರೆದ ಭಾಗದಲ್ಲಿ ಶಿಷ್ಯರಾದವರು ಗುರುವನ್ನ ಹುಡುಕಿಕೊಂಡು ಹೋಗುತ್ತಿರುವಾಗ, ಯೇಸು ಸ್ವಾಮಿ ಒಂದು ವಿಭಿನ್ನವಾದ ಹಾದಿಯನ್ನ ಹಿಡಿಯುವಂತದಾಗಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಯೋಹಾನನ ಕೈಕೆಳಗೆ ದೀಕ್ಷಾಸ್ನಾನವನ್ನ ಮಾಡಿಸಿಕೊಂಡ ತರುವಾಯ ಮತ್ತಾಯನ ಬರೆದ ಸುವಾರ್ತೆ ಅದರ 4ನೇ ಅಧ್ಯಾಯಕ್ಕೆ ನಾವು ಗಮನವನ್ನ ಹರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಬರೆದಿರುವಂತದನ್ನ ಕಾಣ್ತೇವೆ. ಅಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವುದಾದ್ರೆ, ಅದರ 18ನೇ ವಾಕ್ಯದಿಂದ, ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ
ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರು ಬಲೆ ಬೀಸುವುದನ್ನು ಕಂಡನು. ಅಲ್ಲಿ ಪೇತ್ರ ಯೋಹಾನರನ್ನ ಕಂಡು ಅಲ್ಲಿ ಹೇಳ್ತಾ ಇದ್ದಾನೆ, ಫಾಲೋ ಮೀ, ನನ್ನನ್ನು ಹಿಂಬಾಲಿಸಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. ಅಂದ್ರೆ ಆಗಿನ ಕಾಲದ ರಬ್ಬೂನಿಯರು ಅಥವಾ ರಬ್ಬಿಯರು ಪಾಲಿಸುತ್ತಿದ್ದ ಶೈಲಿಗಿಂತ ವಿಭಿನ್ನವಾದ ಶೈಲಿಯನ್ನ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ತಮ್ಮ ಸೇವೆಯಲ್ಲಿ. ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ರು, 12 ಮಂದಿ ಶಿಷ್ಯರನ್ನ ಆರಿಸಿಕೊಳ್ಳುವಂತದಾಗಿ ನಾವು ನೋಡುತ್ತೇವೆ. ಸೊ ಹೀಗೆ 12 ಮಂದಿ ಶಿಷ್ಯರನ್ನ ಆರಿಸಿಕೊಂಡಂತಹ ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅದರ 13, 14, 15 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. ಆತನು 12 ಮಂದಿಯನ್ನು ಆರಿಸಿಕೊಂಡು ಅವರು ತನ್ನ ಸಂಗಡ ಇರಬೇಕೆಂತಲೂ. ನೋಡಿ, ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿಕೊಂಡ? ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ. ನೋಡಿ, ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ, ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಅಥವಾ ಯೇಸುವಿನ ಕಾಲದಲ್ಲಿ ಒಬ್ಬ ಯಹೂದ ರಬ್ಬಿ ಅಥವಾ ರಬ್ಬೂನಿ ಹಳೆಯ ಒಡಂಬಡಿಕೆಯ ಧರ್ಮಶಾಸ್ತ್ರವನ್ನ ಕಲಿಸುವುದಕ್ಕೋಸ್ಕರವಾಗಿ ಶಿಷ್ಯರನ್ನ ಆಯ್ಕೆ ಮಾಡಿಕೊಳ್ಳುತ್ತಿದ್ದಂತಹ ಕಾಲ. ಆದರೆ ಇಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನ ಆಯ್ಕೆ ಮಾಡಿಕೊಂಡದ್ದು ಮೋಶೆಯ ಧರ್ಮಶಾಸ್ತ್ರವನ್ನ ಕಲಿಸುವುದಕ್ಕೋಸ್ಕರವಾಗಿ ಅಲ್ಲ. ಇದೇ ಕ್ರೈಸ್ತತ್ವದ ಶಿಷ್ಯತ್ವದ ಒಂದು ಪ್ರತ್ಯೇಕತೆ. ಇಲ್ಲಿ ಯೇಸು ಸ್ವಾಮಿ 12 ಮಂದಿ ಶಿಷ್ಯರನ್ನ ಆರಿಸಿಕೊಂಡಂಥದ್ದು ಸುವಾರ್ತೆಯನ್ನ ಸಾರುವುದಕ್ಕಾಗಿ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ನೋಡಿ, ಶಿಷ್ಯರು ಅನ್ನುವಂಥದ್ದು ಕೇವಲ ಕ್ರೈಸ್ತತ್ವದಲ್ಲಿ ಶಿಷ್ಯರು ಅನ್ನುವಂಥದ್ದು ಕೇವಲ ಯೇಸುವಿನಿಂದ ಆಯ್ಕೆ ಮಾಡಲ್ಪಟ್ಟ 12 ಮಂದಿಗೆ ಮಾತ್ರ ಸೀಮಿತವಾಗಿಲ್ಲ. ಪ್ರತಿಯೊಬ್ಬ ಕ್ರೈಸ್ತಳು ಏನಾಗಿದ್ದೇವೆ? ಶಿಷ್ಯರಾಗಿದ್ದೇವೆ. ವಿ ಆರ್ ದ ಡಿಸೈಪಲ್. ಸೊ ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಪ್ರಪ್ರಥಮವಾಗಿ 12 ಮಂದಿಯನ್ನು ಆರಿಸಿಕೊಂಡ? ಯಾತಕ್ಕೋಸ್ಕರವಾಗಿ? ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರವಾಗಿ. ಸೊ ಆದುದರಿಂದಲೇ ನಮಗೆ ಕೊಡಲ್ಪಟ್ಟಿರುವಂತಹ ಶೀರ್ಷಿಕೆ ಡಿಸೈಪಲ್, ಕಮ್ ಅಂಡ್ ಸೀ, ಗೋ ಅಂಡ್ ಟೆಲ್. ಅಂದ್ರೆ ಯೇಸುವನ್ನ ಕಂಡುಕೊಂಡಂತವನು ಶಿಷ್ಯನಾಗಿ ಮಾರ್ಪಟ್ಟು ಈ ಶಿಷ್ಯನಾದವನು ಏನ್ ಮಾಡಬೇಕು? ಹೋಗಿ ಸಾರುವಂತವನಾಗಿರ್ಬೇಕು. ನೋಡಿ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಇತರೆ ಸುವಾರ್ತೆಗಳಿಗಿಂತ ಒಂದು ವ್ಯತ್ಯಸ್ತಕರವಾದ ರೀತಿಯಲ್ಲಿ ಯೋಹಾನನು ಈ ಒಂದು ಭಾಗವನ್ನ ಬರೆದಿರುವಂತದ್ದಾಗಿ ನಾವು ನೋಡುತ್ತೇವೆ. ಅದರ 30ನೇ ವಾಕ್ಯದಿಂದ ನಾವು ನೋಡುವಂತಹ ಸಂದರ್ಭದಲ್ಲಿ ಯೋಹಾನನು ಇದು ಯಾರ ಕುರಿತಾಗಿ ಬರೆದಿರುವಂಥದ್ದು? ಯೇಸು ಕ್ರಿಸ್ತನ ಅಪೊಸ್ತಲನಾದ ಯೋಹಾನನ ಕುರಿತಾಗಿ ಅಲ್ಲ, ಬದಲಾಗಿ ಸ್ನಾನಿಕನಾದ ಯೋಹಾನನ ಕುರಿತಾಗಿ. ಯೋಹಾನನು ತನ್ನ ಶಿಷ್ಯರಲ್ಲಿ ಇಬ್ಬರೊಂದಿಗೆ ನಿಂತುಕೊಂಡಿರುವಾಗ ಯೇಸು ಅಲ್ಲಿ ತಿರುಗಾಡುವಂಥದ್ದನ್ನು ನೋಡ್ದ. ಯೇಸುವನ್ನು ನೋಡಿದಂತಹ ಸ್ನಾನಿಕನಾದ ಯೋಹಾನ, ಈಗೋ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, 36ನೇ ವಾಕ್ಯ. ಆ ಶಿಷ್ಯರು ಅದನ್ನು ಕೇಳಿ ಯೇಸುವಿನ ಹಿಂದೆ ಹೋದ್ರು. 38ನೇ ವಾಕ್ಯ, ಅವರು ತನ್ನ ಹಿಂದೆ ಬರುವುದನ್ನು ಕಂಡು, ಯಾರು? ಸ್ನಾನಿಕನಾದ ಯೋಹಾನನ ಶಿಷ್ಯರಲ್ಲಿ ಇಬ್ಬರು ಯೇಸುವಿನ ಹಿಂದೆ ಬರುವುದನ್ನು ತನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವುದನ್ನು ಕಂಡಂತಹ ಯೇಸು ಅವರಿಗೆ ಕೇಳ್ತಾ ಇದ್ದಾನೆ,
ನಿಮಗೆ ಏನು ಬೇಕಾಗಿದೆ? ಅವರು ರಬ್ಬಿಯೇ, ರಬ್ಬಿ ಅಂದ್ರೆ ಏನು? ಗುರುವೇ, ನೀನು ಇಳುಕೊಂಡಿರುವುದು ಎಲ್ಲಿ? 39ನೇ ವಾಕ್ಯ, ಆತನು ಬಂದು ನೋಡಿರಿ. ಆತ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾರೆ? ಯೇಸು ಸ್ವಾಮಿ ಹೇಳ್ತಾ ಇರೋದು. ಯಾರಿಗೆ ಹೇಳ್ತಾ ಇರೋದು? ಆಂದ್ರೆಯನಿಗೂ ಮತ್ತೊಬ್ಬನಿಗೆ ಹೇಳ್ತಾ ಇದ್ದಾನೆ, ಬಂದು ನೋಡಿರಿ. ಕಮ್ ಅಂಡ್ ಸಿ. ನೋಡಿ, ಅಲ್ಲಿ ತನಕ ಈ ಇಬ್ಬರು ಶಿಷ್ಯರು ಸ್ನಾನಿಕನಾದ ಯೋಹಾನನ ಶಿಷ್ಯರಾಗಿದ್ರು. ಸ್ನಾನಿಕನಾದ ಯೋಹಾನನು ಬಂದಂಥದ್ದು ಮಸ್ಸಿಯನಿಗೆ ಮಾರ್ಗವನ್ನು ಸಿದ್ಧ ಮಾಡುವುದಕ್ಕಾಗಿ. ಪ್ರತ್ಯೇಕವಾಗಿ ನಾವು ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ, ಆ ದಿನದಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದು ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ಸ್ನಾನಿಕನಾದ ಯೋಹಾನನು ಬಂದಂಥದ್ದು ಮಸ್ಸಿಯನಿಗೆ ಮಾರ್ಗವನ್ನು ಸಿದ್ಧ ಮಾಡುವುದಕ್ಕಾಗಿ. ಹೀಗೆ ಮಸ್ಸಿಯನಿಗೆ ಮಾರ್ಗವನ್ನು ಸಿದ್ಧ ಮಾಡುವುದಕ್ಕಾಗಿ ಬಂದ ಸ್ನಾನಿಕನಾದ ಯೋಹಾನನಿಗೂ ಸಹ ಯಾರಿದ್ರು? ಶಿಷ್ಯ ವೃಂದದವರಿದ್ರು. ಆದರೆ ಇಲ್ಲಿ ಇದೇ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯನ್ನ ನೋಡಿ ಹೇಳ್ತಾ ಇದ್ದಾನೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಸೊ ಇದನ್ನ ಕೇಳಿಸಿಕೊಂಡಂತಹ ಸ್ನಾನಿಕನಾದ ಯೋಹಾನನ ಶಿಷ್ಯರು ಏನ್ ಮಾಡಿದ್ರು? ಯೇಸುವಿನ ಹಿಂದೆ ಹೋಗ್ತಾ ಇದ್ದಾರೆ, ಗುರುವಿನ ಹಿಂದೆ ಹೋಗ್ತಾ ಇದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ವಾಟ್ ಯು ವಾಂಟ್, ನಿಮಗೆ ಏನ್ ಬೇಕಾಗಿದೆ? ಅವ್ರು ಹೇಳ್ತಾ ಇದ್ದಾರೆ, ವೇರ್ ಯು ಆರ್ ಸ್ಟೇಯಿಂಗ್, ನೀನು ಇಳುಕೊಂಡಿರುವುದು ಎಲ್ಲಿ? ಅರ್ಥ ಏನು? ಈ ಇಬ್ಬರು ಯೇಸು ಕ್ರಿಸ್ತನ ಶಿಷ್ಯತ್ವವನ್ನ ಸ್ವೀಕಾರ ಮಾಡುವುದಕ್ಕೆ ತಯಾರಾಗಿ ಬಂದಿದ್ದಾರೆ. ಗೊತ್ತಲ್ಲ, ಶಿಷ್ಯತ್ವ ಅನ್ನುವಂಥದ್ದು ಸೊ ಐ ಆಮ್ ದ ಡಿಸೈಪಲ್ ಎಂಬುದಾಗಿ ಒಂದು ಬ್ಯಾಡ್ಜ್ ಹಾಕಿಕೊಳ್ಳುವಂಥದ್ದಲ್ಲ. ನೋಡಿ, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಬಂದು ನೋಡಿರಿ. 39ನೇ ವಾಕ್ಯದಲ್ಲಿ ಅವರು ಬಂದು ಆತನು ಇಳುಕೊಂಡಿದ್ದ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು. ದೇ ಸ್ಟೇಡ್ ವಿತ್ ಹಿಮ್. ಯಾರು? ಸ್ನಾನಿಕನಾದ ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿಕೊಂಡು ಬಂದಂತಹ ಸ್ನಾನಿಕನಾದ ಯೋಹಾನನ ಶಿಷ್ಯರು ಆ ರಾತ್ರಿ ಯೇಸುವಿನ ಸಂಗಡ ಇದ್ದರು. ನೋಡಿ, ಇದ್ದಂತಹ ಸಂದರ್ಭದಲ್ಲಿ ಸುಮ್ಮನೆ ಮಾತಾಡ್ದಂಗಂತೂ ಕೂರಕ್ಕಾಗಲ್ಲ. ಯೇಸು ಸ್ವಾಮಿ ಅನೇಕ ವಿಚಾರಗಳನ್ನು ಏನು ಮಾಡಿದ್ರು, ಅವರ ಸಂಗಡ ಮಾತಾಡಿರ್ತಾರೆ. ಅದು ಏನು ಎಂಬುದಾಗಿ ಇಲ್ಲಿ ಬರೆಯಲ್ಪಡಲಿಲ್ಲ. ಆದರೆ ಮಾರನೇ ದಿನದಲ್ಲಿ, ದ ನೆಕ್ಸ್ಟ್ ಡೇ ವಾಟ್ ಹ್ಯಾಪನ್? ಇವನು ಮೊದಲು ಯಾರು? ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು. ಅಂದ್ರೆ ಸ್ನಾನಿಕನಾದ ಯೋಹಾನನ ಶಿಷ್ಯರಲ್ಲಿ ಆಂದ್ರೆಯನು ಒಬ್ಬನಾಗಿದ್ದ. ಈ ಆಂದ್ರೆಯ ಯೇಸು ಸ್ವಾಮಿ ವಾಸ ಮಾಡುವಂತ ಸ್ಥಳದಲ್ಲಿ ಒಂದು ದಿನ ವಾಸ ಮಾಡ್ದ. ಹೀಗೆ ವಾಸ ಮಾಡಿದಂತ ಆಂದ್ರೆಯ ಮರುದಿನ ತನ್ನ ಅಣ್ಣನಾದ ಪೇತ್ರನನ್ನ ಕಂಡುಕೊಂಡ. ಪೇತ್ರನಿಗೆ ಹೇಳುವಂಥದ್ದು 41ನೇ ವಾಕ್ಯ, ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡು ಅವನಿಗೆ ಮಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿದನು. ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದ. ನೋಡಿ, ನಮ್ಮ ಶೀರ್ಷಿಕೆ ಏನು? ಕಮ್ ಅಂಡ್ ಸಿ, ಗೋ ಅಂಡ್ ಟೆಲ್. ನೋಡಿ, ಸ್ನಾನಿಕನಾದ ಯೋಹಾನನ ಮಾತನ್ನ ಕೇಳಿ ಯೇಸುವಿನ ಹಿಂದೆ ಬಂದಂತಹ ಈ ಇಬ್ಬರು ವ್ಯಕ್ತಿಯನ್ನ ನೋಡಿ ಯೇಸು ಸ್ವಾಮಿ ಕೇಳ್ದ, ವಾಟ್ ಯು ವಾಂಟ್? ಅವ್ರು ಹೇಳಿದ್ರು, ಸೊ ವಿ ವಾಂಟ್ ಟು ಬಿ ಯುವರ್ ಡಿಸೈಪಲ್.
ಅಷ್ಟೇ ಹೇಳಿತು. ಕಮ್ ಅಂಡ್ ಸೀ ಅಂದ್ರೇನು? ಸೊ ಯೇಸುವಿನ ಮಸ್ಸಿಯನ ಶಿಷ್ಯರಾದಂತ ಈ ಇಬ್ಬರಲ್ಲಿ ಆಂದ್ರೆಯನು ಒಬ್ಬನಾಗಿದ್ದ. ಈ ಆಂದ್ರೆಯ ಏನು ಮಾಡ್ದ? ಮರುದಿನ, ಮುಂದಿನ ವಾರವಲ್ಲ, ಮುಂದಿನ ತಿಂಗಳಲ್ಲ, ಮುಂದಿನ ವರ್ಷವಲ್ಲ, ಮರುದಿನ ಬೆಳಗ್ಗೆ ಈ ಫೌಂಡ್ ಇಸ್ ಬ್ರದರ್, ತನ್ನ ಸಹೋದರನನ್ನ ಕಂಡುಕೊಂಡ. ಅವನು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ? ವಿ ಫೌಂಡ್ ಎ ಮಸಾಯ, ಮಸ್ಸಿಯನು ನಮಗೆ ಸಿಕ್ಕಿದನು. ಅಂದ್ರೆ ದ ಪೀಪಲ್ ವರ್ ಈಗರ್ಲಿ ವೈಟಿಂಗ್ ಫಾರ್ ದ ಮಸಾಯ. ಜನ ರಕ್ಷಕನಿಗೋಸ್ಕರವಾಗಿ ಬಹಳ ಕಾತುರದಿಂದ ಕಾಯ್ತಾ ಇದ್ರು. ನೋಡಿ, ಹೇಳಿದ ತಕ್ಷಣ ಅಯ್ಯೋ, ಅಲ್ಲಿ ಪೇತ್ರನ ಒಂದು ಪ್ರತಿಕ್ರಿಯೆ ನೋಡಿ. ಅಲ್ಲಿ ಹೇಳ್ತಾ ಇದ್ದಾನೆ, ಪೇತ್ರ ಏನ್ ಮಾಡ್ದ ಇಲ್ಲಿ? ಅಲ್ಲಿ ನಾವು ನೋಡುವಂಥದ್ದು, ಅವನು ಯೇಸುವಿನ ಬಳಿಗೆ ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದ. ಅಂದ್ರೆ ಪೇತ್ರನಿಗೆ ಗೊತ್ತಿತ್ತು, ಈಸ್ ಆಲ್ಸೋ ಈಗರ್ಲಿ ವೇಟಿಂಗ್ ಫಾರ್ ದ ಮಸಾಯ. ಈ ಬ್ರಾಟ್ ಹಿಮ್, ಏನ್ ಮಾಡ್ದ? ಅವನನ್ನ ಕರ್ಕೊಂಡು ಬಂದ. ಅಂದ್ರೆ ಶಿಷ್ಯತ್ವದ ಏಕೈಕ ಗುರಿ, ಕರ್ತವ್ಯ ಅನ್ನುವಂಥದ್ದು, ನೀನು ಒಮ್ಮೆ ಯೇಸುವನ್ನ ನೋಡಿದ್ರೆ ನೀನೇನ್ ಮಾಡಬೇಕು? ಹೋಗಿ ಇತರರನ್ನ ಕರ್ಕೊಂಡು ಬರಬೇಕು. ಸೊ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನೀವು 43ನೇ ವಾಕ್ಯಕ್ಕೆ ಬನ್ನಿ. ಮರುದಿನ ಯೇಸು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನು ಕಂಡು ನನ್ನನ್ನು ಹಿಂಬಾಲಿಸುವಂದನು. ನೋಡಿ, ಅನದರ್ ಸ್ಟೆಪ್. ಈ ಫಿಲಿಪ್ಪನು ಬೆತ್ಸಾಯಿದವನು, ಅಂದ್ರೆ ಆಂದ್ರೆಯ ಪೇತ್ರರ ಊರಿನವನು. ಸೊ ಈ ಫಿಲಿಪ್ಪನು 45ನೇ ವಾಕ್ಯ, ಈ ಫಿಲಿಪ್ಪನು ನತಾನಯೇಲನನ್ನು ಕಂಡು ಅವನಿಗೆ ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನೋ, ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ಆಗ ನತಾನಿಯೇಲನಿಗೆ ಒಂದು ಪ್ರಶ್ನೆ. ನತಾನಿಯೇಲನು ಕೇಳುವಂಥದ್ದು, ನಜರೇತಿನಿಂದ ಏನಾದರೂ ಒಳ್ಳೆಯದು ಬರುವುದುಂಟಾ? ಇಸ್ ಎನಿ ಗುಡ್ ಥಿಂಗ್ಸ್ ಕಮ್ ಔಟ್ ಆಫ್ ನಾಜರೇತ್? ಯಾಕೆಂದ್ರೆ ಅಂದಿನ ಒಂದು ಭೂಪಟವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ನಜರೇತ್ ಅನ್ನುವಂಥದ್ದು ಒಂದು ರೋಮನ್ನರ ಸೈನಿಕ ಕೇಂದ್ರ. ನಾವು ಚರಿತ್ರೆಯನ್ನು ಕಲಿಬೇಕು. ನಜರೇತ್ ಅನ್ನುವಂಥದ್ದು ರೋಮನ್ನರ ಸೈನಿಕ ಕೇಂದ್ರ. 2, ಅನೈತಿಕತೆಯ ರಾಜಧಾನಿ. ಅನೈತಿಕತೆಯ ರಾಜಧಾನಿ ಅಂದ್ರೆ ವ್ಯಭಿಚಾರ, ಕೊಲೆ, ದರೋಡೆ ಸರ್ವೇ ಸಾಮಾನ್ಯವಾಗಿ ನಡೆಯುವಂತಹ ಸ್ಥಳವಾಗಿತ್ತು. ಯಾವುದು? ನಜರೇತ್. ಸೊ ಇದನ್ನು ಯಾರು? ನತಾನಿಯೇಲನು ಚೆನ್ನಾಗಿ ಬಲ್ಲವನಾಗಿದ್ದ. ಆದುದರಿಂದಲೇ ಕೇಳ್ತಾ ಇದ್ದಾನೆ, ಈಸ್ ಎನಿಥಿಂಗ್ ಗುಡ್ ಕಮ್ ಔಟ್ ಆಫ್ ನಾಜರೇತ್? ನಜರೇತಿನಿಂದ ಏನಾದರೂ ಒಳ್ಳೆಯದು ಬರುವುದುಂಟಾ? ಬಿಕಾಸ್ ಕಾರಣ ಅಲ್ಲಿ ಯಹೂದ್ಯರಿಲ್ಲ, ಅಲ್ಲಿ ಇರುವಂಥದ್ದು ಯಾರು? ರೋಮನ್ನರು. ಅದು ರೋಮನ್ನರ ಏನಾಗಿದೆ? ಒಂದು ಸೈನಿಕ ಕೇಂದ್ರವಾಗಿದೆ. ಅಲ್ಲಿ ವ್ಯಭಿಚಾರ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಡೆಯುವಂಥದ್ದು. ಸೊ ಅಂತಹ ಕಡೆಯಿಂದ ಮಸಿಯ ಬರ್ತಾನ. ಪ್ರತ್ಯೇಕವಾಗಿ ಯಹೂದ್ಯರು ಎದುರು ನೋಡ್ತಿದ್ದಂತ ಮಸಿಯ ಅನ್ನುವಂಥದ್ದು ಅಕ್ಷರಿಕವಾದ ಒಬ್ಬ ರಾಜನನ್ನ, ಅಂದ್ರೆ ದಾವೀದರ ಸಿಂಹಾಸನ ಅಂದ್ರೆ ಏನು? ಅಕ್ಷರಿಕವಾದ ಒಬ್ಬ ಅರಸ. ಅರಸ ಎಲ್ಲಿ ಹುಟ್ಟಬರ್ಬೇಕು? ಅರಸನ ಹುಟ್ಟಬರ್ಬೇಕಾಗಿರುವಂಥದ್ದು ಎಲ್ಲಿಂದ? ಅರಮನೆಯಿಂದ. ಆದುದರಿಂದಲೇ ಮೂಡಣ ದೇಶದಿಂದ ಬಂದಂತಹ ಜೋಯಿಸರು
ನಕ್ಷತ್ರವನ್ನು ನೋಡಿ ಪ್ರಯಾಣ ಮಾಡಿದಾಗ್ಯೂ ಯೆರೂಸಲೇಮಿಗೆ ಬಂದ ತಕ್ಷಣ ಏನು ಮಾಡಿದ್ರು ಅವರು? ಅರಮನೆಗೆ ಹೋದ್ರು. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರ ನಾವು ಮೂಡಣ ದೇಶದಲ್ಲಿ ಕಂಡೆವು. ಯಾಕಂದ್ರೆ ಅರಸ ಹುಟ್ಟಬೇಕಾಗಿರುವಂಥದ್ದು ಎಲ್ಲಿ? ಅರಮನೆಯಲ್ಲಿ. ಸೊ ಇಲ್ಲಿ ಇಲ್ಲಿ ಫಿಲಿಪ್ಪಿ ಹೇಳ್ತಾ ಇದ್ದಾನೆ, ವಿ ಫೌಂಡ್ ಮಸಾಯ. ಅಕ್ಷರಿಕವಾಗಿ ಇಲ್ಲಿ ಫಿಲಿಪ್ಪಿ ಮಸ್ಸಯ್ಯ ಎಂಬುದಾಗಿ ಹೇಳಿದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುವಂಥದ್ದು ಅಕ್ಷರಿಕವಾದ ರಾಜ್ಯ. ಆದುದರಿಂದಲೇ ಯೇಸುಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಓಸನ್ನ ಎಂಬುದಾಗಿ ಜನರು ಕೂಗುತ್ತಿದ್ದಂಥದ್ದು. ಈಸ್ ಎನಿಥಿಂಗ್ ಗುಡ್ ಕಮ್ ಔಟ್ ಆಫ್ ನಾಸರೆತ್. ಆಗ ಫಿಲಿಪ್ಪೆ ಒಂದೇ ಮಾತು ಹೇಳ್ದ, ಕಮ್ ಅಂಡ್ ಸಿ, ಬಂದು ನೋಡಪ್ಪ. ನೋಡಿ, ದ ವರ್ಡ್ ಕಮ್ ಅಂಡ್ ಸಿ. ಯೇಸುಸ್ವಾಮಿ ಆಂದ್ರೇನಿಗೆ ಹೇಳ್ದ, ಕಮ್ ಅಂಡ್ ಸಿ, ಬಂದು ನೋಡು. ಬಂದು ನೋಡಿದಂತ ಆಂದ್ರೇಯನಿಗೆ ಗೊತ್ತಾಯಿತು, ತನ್ನ ಗುರುವಾದಂತಹ ಸ್ನಾನಿಕನಾದ ಯೋಹಾನನು ಹೇಳಿದಂತಹ ಮಸ್ಸಿಯನು ಈತನೇ. ಆದುದರಿಂದಲೇ ತನ್ನ ಅಣ್ಣನಾದಂತಹ ಸಿಮೋನನನ್ನ ಪೇತ್ರನೇನು ಮಾಡ್ದ, ಯೇಸುವಿನ ಬಳಿಗೆ ಕರೆತಂದ. ಸೊ ಫಿಲಿಪ್ಪನಿಗೆ ನತಾನೆಲ್ ಕೇಳ್ತಾ ಇದ್ರೆ, ಎನಿ ಗುಡ್ ಥಿಂಗ್ಸ್, ಒಳ್ಳೇದೇನಾದ್ರೂ ಬರ್ತದ? ಫಿಲಿಪ್ಪ ಹೇಳ್ದ, ಕಮ್ ಅಂಡ್ ಸಿ, ಬಂದು ನೋಡು. ನೋಡಿ, ಇಲ್ಲಿ ಇಬ್ಬರು ವ್ಯಕ್ತಿಗಳ ಮನೋಭಾವ, ಪೇತ್ರನ ಮನೋಭಾವ. ತಮ್ಮನ್ನು ಕರೆದ ತಕ್ಷಣ ಏನು ಮಾಡ್ದ, ತಮ್ಮನನ್ನ ಹಿಂಬಾಲಿಸಿಕೊಂಡು ಯೇಸುಸ್ವಾಮಿಯ ಬಳಿಗೆ ಹೋದ. ನೋಡಿ, ಫಿಲಿಪ್ಪನು ಕರೆದ ತಕ್ಷಣ ನತಾನಿಯೇಲ್ ಏನು ಮಾಡ್ದ, ಯೇಸುಸ್ವಾಮಿಯ ಬಳಿಗೆ ಬಂದ. ನೋಡಿ, ಸೊ ಈ ಎರಡು ಸಂಭವದಲ್ಲಿ ನಾವು ಕಲಿಬೇಕಾಗಿರುವಂಥದ್ದು ಹೇಳಿದಂತಹ ವ್ಯಕ್ತಿಗಳ ಗುಣಗಳು, ಅವರಲ್ಲಿ ಇದ್ದಂತಹ ಸಾಕ್ಷಿ. ಇವತ್ತು ನಾವು ಹೇಳಿದ್ರೆ ಯಾರಾದ್ರೂ ಬರ್ತಾರ? ಇವತ್ತು ಜನ ನಮಗೆ ಹೇಳು, ಮೊದಲು ನೀನು ಸರಿಯಾಗು ಅಂತಾರೆ. ನೋಡಿ, ಇವತ್ತು ಕ್ರೈಸ್ತತ್ವ ಕೇಳಿಸಿಕೊಳ್ಳುವಂತಹ ಪ್ರಶ್ನೆ, ನಾವು ಇತರರಿಗೆ ಸುವಾರ್ತೆಯನ್ನು ಸಾರುವಂತಹ ಸಂದರ್ಭದಲ್ಲಿ ಅವರು ಬೊಟ್ಟು ಮಾಡಿ ತೋರಿಸುವಂಥದ್ದು, ನೀನು ಮೊದಲು ಸರಿಯಾಗು. ದಟ್ ಮೀನ್ಸ್ ವಿ ಆರ್ ನಾಟ್, ನಾವು ಸುವಾರ್ತೆಯನ್ನು ಕೇಳಿಸ್ಕೊಂಡಿದ್ರು ಸರಿಯಾಗಿ, ಬಟ್ ನಾವು ಇತರರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಓಡ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ಕ್ರೈಸ್ತರೇ, ಮೊದಲು ನಾವು ನಮ್ಮನ್ನೇ ಸರಿಪಡಿಸಿಕೊಳ್ಳುವ. ಸೊ ನಾವು ಕಮ್ಮಣಿಸಿ ಮಾಡುವ, ಫಸ್ಟ್ ನಾವು ಸರಿಯಾಗಿ ದೇವರನ್ನು ನೋಡುವ, ನಾವು ಸರಿಯಾಗಿ ಕ್ರಿಸ್ತನನ್ನು ನೋಡುವ, ನಾವು ಸರಿಯಾಗಿ ಕ್ರಿಸ್ತನನ್ನು ಗ್ರಹಿಸಿಕೊಳ್ಳುವ, ನಾವು ಸರಿಯಾಗಿ ಕ್ರಿಸ್ತನನ್ನು ಅರ್ಥೈಸಿಕೊಳ್ಳುವ. ಆಗ ಮಾತ್ರ ಗೋ ಅಂಡ್ ಟೆಲ್ ಈಸಿ. ಇಲ್ಲದ್ರೆ ಒದೆ ಬೀಳುತ್ತೆ. ನೋಡಿ, ಅವ್ರು ಹೇಳಿದೇನು ಅಲ್ಲಿ ಹೇಳಿರುವಂಥದ್ದೇನು? ಆಂದ್ರೇಯ ಹೇಳಿದ್ದು, ವಿ ಫೌಂಡ್ ಮಸಾಯ, ನಮಗೆ ಮಸ್ಸಿಯನು ಸಿಕ್ಕಿದನು. 41ನೇ ವಾಕ್ಯ. ಇಲ್ಲಿ ಫಿಲಿಪ್ಪ ಹೇಳಿರುವಂಥದ್ದೇನು? ಪ್ರವಾದಿಗಳು ಮೋಶೆಯು ಯಾರ ಕುರಿತಾಗಿ ಬರೆದನೋ ಆತನು ನಮಗೆ ಸಿಕ್ಕಿದನು. ಅಂದ್ರೆ ರಕ್ಷಕನ ಕುರಿತಾಗಿರುವಂತಹ ಪೂರ್ಣವಾದಂತಹ ತಿಳುವಳಿಕೆ, ಪೂರ್ಣವಾದಂತಹ ಮಾಹಿತಿ. ನಾವು ಹೇಳುವಂತಹ ಸುವಾರ್ತೆ ಏನಾಗಿದೆ ಯೋಚನೆ ಮಾಡಿ. ನಾವೇನು ಹೇಳ್ತಾ ಇದ್ದೀವಿ ಜನರಿಗೆ? ಕಷ್ಟ ಪರಿಹಾರ ಆಗುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಎಲ್ಲಿ ಬರೆಯಲ್ಪಟ್ಟಿದೆ ಇವೆಲ್ಲ? ವೇರ್ ಇಟ್ ಇಸ್ ರಿಟನ್? ಮೊದಲು ಏನನ್ನು ಹೇಳಬೇಕು ಎಂಬುದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ.
ನನ್ನ ಒಬ್ಬ ಸ್ನೇಹಿತ ಇದ್ದಾರೆ, 2 ಕಣ್ಣು ಕಾಣೋದಿಲ್ಲ, ಇಲ್ಲೇ ಬೆಂಗಳೂರಲ್ಲಿ. ಆತ ಪೆನ್ನು ವ್ಯಾಪಾರ ಮಾಡಿ ಬದುಕ್ತಾ ಇದ್ದಾನೆ. ಭಿಕ್ಷೆ ಬೇಡಲ್ಲ ಯಾರ ಹತ್ರನೂ ಭಿಕ್ಷೆ ಬೇಡಲ್ಲ ಮನುಷ್ಯ. ಕಳೆದ ದಿನದಲ್ಲಿ ಆತ ಒಂದು ವಿಚಾರವನ್ನ ಹೇಳ್ದ. ಸರ್, ನಾನು ಪೆನ್ ಮಾರ್ತಾ ನಿಂತಿರ್ಬೇಕಾದ್ರೆ ಇಬ್ರು ಬಂದ್ಬಿಟ್ಟು ಹೇಳಿದ್ರು, ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಕಣ್ಣು ಬರುತ್ತೆ ಎಂಬುದಾಗಿ. ಆಲ್ರೆಡಿ ಒಂದು 6 ತಿಂಗಳು ಮುಂಚೆ ಇದೇ ಪಾರ್ಟಿಗಳು ಬಂದ್ಬಿಟ್ಟು ಮಾತಾಡ್ಬಿಟ್ಟು ಹೋಗಿದ್ದಾರೆ. ಪ್ರಿಯರೇ, ಇದೆಲ್ಲ ನಾವು ಸಾರಬೇಕಾಗಿರುವಂಥದ್ದು. ನಾವು ಸಾರಬೇಕಾಗಿರುವಂಥದ್ದು ಏನು, ಅದು ಏನು ಎಂಬುದನ್ನ ಮೊದಲು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಪ್ರತ್ಯೇಕವಾಗಿ ಇಂದಿನ ಪರಿಸ್ಥಿತಿಗಳು ನಮಗೆ ಚೆನ್ನಾಗಿ ಗೊತ್ತು. ಈ ಒಂದು ಪರಿಸ್ಥಿತಿಗಳಲ್ಲಿ ನಾವು ಅವಿವೇಕಿಗಳಾಗಿ ಅತಿಭಕ್ತಿಯನ್ನ ಪ್ರದರ್ಶಿಸುವವರಾಗಿ ಮಾರ್ಪಡಬಾರ್ದು. ನೋಡಿ, 100 ವರ್ಷಗಳ ಹಿಂದೆ ಬದುಕಿದಂತಹ ವ್ಯಕ್ತಿಯಾಗಿದ್ರು ಸೆಂಟ್ ಅಗಸ್ಟಿನ್. ನನಗೆ ಆದಿಮ ಶತಮಾನದ ಕಾಲದಲ್ಲಿ ಬದುಕಿದಂತಹ ವ್ಯಕ್ತಿ ಸೆಂಟ್ ಅಗಸ್ಟಿನ್. ಆತ ಹೇಳಿರುವಂತಹ ಒಂದು ಮಾತು, ಪ್ರೀಚ್ ದ ಗಾಸ್ಪಲ್, ಯೂಸ್ ದ ವರ್ಡ್ ವೆನ್ ಇಟ್ ಈಸ್ ನೆಸೆಸರಿ. ಸುವಾರ್ತೆಯನ್ನು ಸಾರಿರಿ, ಅವಶ್ಯವಿದ್ದಲ್ಲಿ ಮಾತ್ರ ಪದಗಳನ್ನು ಬಳಸಿ. ಅಂದ್ರೆ ನಾವು ಕ್ರೈಸ್ತರಾಗಿ ಮಾರ್ಪಟ್ಟರೆ ನಮ್ಮ ಜೀವಿತ ಕ್ರೈಸ್ತತ್ವದ ಮೌಲ್ಯದಲ್ಲಿ ಏನ್ ಮಾಡಬೇಕು, ಕ್ರೈಸ್ತತ್ವದ ನೈತಿಕತೆಯಲ್ಲಿ ಬಾಳುವಂಥದ್ದಾಗಿರ್ಬೇಕು. ಅದನ್ನ ಬಿಟ್ಟುಬಿಟ್ಟು ಕುರುಡ್ರ ಬಳಿಗೆ ಹೋಗ್ಬಿಟ್ಟು ಕಣ್ಣು ಸಿಕ್ಕುತ್ತೆ ಹೇಳೋದಲ್ಲ. ನೋಡಿ, ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬ ಹೇಳಿದ್ದಾನೆ, ಒಬ್ಬನಿಗೆ ಹಸಿವೆ ಇರಬೇಕಾದ್ರೆ ಅವನಿಗೆ ಫಸ್ಟ್ ಊಟ ಕೊಡು, ಆಮೇಲೆ ಹೇಳು ಸುವಾರ್ತೆ. ವಾಟ್ ವಿ ಆರ್ ಡೂಯಿಂಗ್? ನಾವೇನ್ ಮಾಡ್ತಾ ಇದ್ದೇವೆ ಎಂಬುದನ್ನ ಒಂದು ಸಾರಿ ನಾವೇನ್ ಮಾಡಬೇಕು, ಅವಲೋಕಿಸಬೇಕು ಪ್ರಿಯರೇ. ನೋಡಿ, ಜಕರೀಯನ ಪ್ರವಾದನ ಗ್ರಂಥ 8ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಜಕರೀಯನ ಮೂಲಕವಾಗಿ ಇಸ್ರಾಯೇಲರಿಗೆ ಹೇಳಿಸುವಂಥದ್ದು, ಅಲ್ಲಿ ಹೇಳುವಂಥದ್ದು, ಸತ್ಯವನ್ನು ಸಮಾಧಾನವನ್ನು ಪ್ರೀತಿಸಿರಿ. ಸತ್ಯವನ್ನು ಸಮಾಧಾನವನ್ನು ಪ್ರೀತಿಸಿರಿ ಅಂದ್ರೆ ನಿಮ್ಮ ನಡತೆ ಸರಿಪಡಿಸ್ಕೊಳ್ರಿ, ಅಷ್ಟೇ ಅರ್ಥ. ಈ 2021ನೇ ಶತಮಾನದಲ್ಲಿ ಜೀವಿಸುವಂತಹ ಕ್ರೈಸ್ತರಾದ ನಾವುಗಳು ನಮ್ಮ ನಡತೆಯನ್ನ ಕ್ರಮಪಡಿಸಿಕೊಳ್ಳುವಂತವರಾಗಿರಬೇಕು. ಅದು ಬಿಟ್ಟು ಊರೂರು ಏರಿ ಸುತ್ತು ಕೂವಾಡೋದಲ್ಲ. ಇವತ್ತು ನಾವು ಕಾಣುವಂಥದ್ದು ಏನು? ಇವತ್ತು ನಾವು ಕಾಣುವಂಥದ್ದು ಸುವಾರ್ತೀಕರಣ ಅಲ್ಲ ಪ್ರಿಯರೇ. ಇವತ್ತು ನಾವು ಕಾಣುವಂಥದ್ದು ಕೇವಲ ವ್ಯವಹಾರವಾಗಿದೆ. ನಾವಾಗಿ ಯೇಸು ಕ್ರಿಸ್ತನ ನಾಮವನ್ನ ಜನರ ಮಧ್ಯದಲ್ಲಿ ನಿಂದೆಗೆ ಅವಮಾನಕ್ಕೆ ಗುರಿಪಡಿಸುವಂತವರಾಗಿ ಮಾರ್ಪಟ್ಟಿದ್ದೇವೆ. ಸೊ ಯು ಹ್ಯಾವ್ ಟು ಲುಕ್ ಬ್ಯಾಕ್. ಇವತ್ತು ಕ್ರೈಸ್ತತ್ವ ಅನ್ನುವಂಥದ್ದು ಬದುಕುವುದಕ್ಕೆ ಮಾರ್ಗ. ಕೆಲಸ ಮಾಡಿ ಬದುಕಬೇಕು. ಎಲ್ಲಿಂದ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಸೇವಕನಾಗೋದಲ್ಲ. ನೋಡಿ, ಇಲ್ಲಿ
ಹಳೆ ಒಡಂಬಡಿಕೆ ಹೇಳ್ತಾ ಇದ್ದಾನೆ, ಸತ್ಯವನ್ನ ಸಮಾಧಾನವನ್ನ ಪ್ರೀತಿಸಿರಿ. ನೋಡಿ, ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವ ನಾವುಗಳು, ಸೊ ನಮ್ಮ ನೈತಿಕತೆಯ ಮೌಲ್ಯ ಎಷ್ಟರ ಮಟ್ಟಿಗೆ ಇದೆ? ಅಕ್ರೈಸ್ತರಿಗಿಂತ ಕಡೆಯ ಜೀವಿತವನ್ನು ಜೀವಿಸುವಂತವರು ಕ್ರೈಸ್ತರಾಗಿದ್ದಾರೆ ಇವತ್ತು ಲೋಕದಲ್ಲಿ. ಪ್ರಿಯರೇ, ವಿ ಆರ್ ಡಿಸೈಪಲ್. ಸೊ ಹೀಗಿರುವಾಗ ನಾವೇನ್ ಮಾಡಬೇಕು? ಶಿಷ್ಯತ್ವದ ಗುಣಗಳನ್ನ ನಮ್ಮಲ್ಲಿ ಏನ್ ಮಾಡಬೇಕು? ತೋರ್ಪಡಿಸಿಕೊಳ್ಬೇಕು. ನೋಡಿ, ರೋಮ ಪತ್ರಿಕೆ ಅದರ 10ನೇ ಅಧ್ಯಾಯದಲ್ಲಿ ಅದರ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. 15ನೇ ವಾಕ್ಯದಲ್ಲಿ, ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ. ಅಂದ್ರೆ ಇದು ಅಕ್ಷರಿಕವಾಗಿ ಇದನ್ನು ತೆಗೆದುಕೊಳ್ಳುವಂಥದ್ದಲ್ಲ. ನಾವು ಇದನ್ನು ಅಕ್ಷರಿಕವಾಗಿ ತೆಗೆದುಕೊಂಡು ಹೇಳ್ತೇವೆ ಅಲ್ಲ ಪ್ರಿಯರೇ, ಜೀವಿತದ ಕುರಿತಾಗಿ ಬರೆದಿರುವಂಥದ್ದು. ಇದು ಕೇವಲ ಸಾಂಕೇತಿಕ ಪದಗಳು, ಮೆಟಫೋರಿಕಲ್ ವರ್ಡ್. ಅದೇ ಹೇಳಿದ್ರೆ, ನಾವು ಸಾಂಕೇತಿಕವಾಗಿ ಉಪಯೋಗಿಸಬೇಕಾಗಿರುವುದನ್ನ ಅಕ್ಷರಿಕವಾಗಿ ಉಪಯೋಗಿಸ್ತೇವೆ, ಅಕ್ಷರಿಕವಾಗಿ ಉಪಯೋಗಿಸಬೇಕಾಗಿರುವಂಥದ್ದನ್ನು ಸಾಂಕೇತಿಕವಾಗಿ ಉಪಯೋಗಿಸ್ತೇವೆ. ನೀವು ಪರಿಶುದ್ಧರಾಗಿರಬೇಕು, ಅದು ಅಕ್ಷರಿಕವಾಗಿ ಉಪಯೋಗಿಸಬೇಕಾಗಿರುವಂತಹ ಪದ, ಅದು ನಾವು ಸಾಂಕೇತಿಕವಾಗಿ ಉಪಯೋಗಿಸ್ತೇವೆ. ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಅರ್ಥ ಏನು? ಲೀವ್ ಎ ಹೋಲಿ ಲೈಫ್. ಪ್ರಿಯರೇ, ನೋಡಿ, ಇಲ್ಲಿ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟು ಅಂದವಾಗಿದೆ. ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಒಂದು ಕಥೆ ಹೇಳಿದ್ದೇನೆ. ದೂರದ ಒಂದು ಊರಲ್ಲಿ, ಪರ್ವತದ ಅಡಿಭಾಗದಲ್ಲಿ ಒಂದು ಗ್ರಾಮ ಇತ್ತು. ಸೊ ಆ ಗ್ರಾಮದಲ್ಲಿ ಪ್ರತಿದಿನ ಸಾಯಂಕಾಲ 6 ಗಂಟೆ ಆಗುವಷ್ಟಿಗೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದ, ತನ್ನ ಕೈಯಲ್ಲಿ ಪಂಜನ ಹಿಡ್ಕೊಂಡು ಆ ಊರಿನ ಬೀದಿಗಳನ್ನ ದಾಟಿ ಹೋಗ್ತಾ ಇದ್ದ. ಆತ ದಾಟು ಹೋಗುವಂತಹ ಸಂದರ್ಭದಲ್ಲಿ ಆತನ ಹಿಂದೆ ಏನ್ ಮಾಡ್ತಾ ಇತ್ತು? ಒಂದೊಂದು ದೀಪಗಳು ಉರಿತಾ ಇತ್ತು. ಅಂದ್ರೆ ಪ್ರತಿಯೊಂದು ಬೀದಿಗಳಲ್ಲಿ ದೀಪ ಸ್ತಂಭಗಳನ್ನ ಇಟ್ಟಿದ್ದಾರೆ, ರಾತ್ರಿಯಲ್ಲಿ ಬೆಳಕಿಗೋಸ್ಕರ. ಈತನ ಕೆಲಸ ಅನ್ನುವಂಥದ್ದು ಪ್ರತಿದಿನ ಸಾಯಂಕಾಲ ಆ ದೀಪಸ್ತಂಭದ ಮೇಲಿರುವಂತಹ ದೀಪವನ್ನು ಹಚ್ಚಿಸುವಂಥದ್ದು. ಸೊ ಇದನ್ನ ನೋಡಿದಂತಹ ಒಬ್ಬ ವ್ಯಕ್ತಿ ಹೇಳ್ದ, ಒಬ್ಬ ಕ್ರೈಸ್ತ ಇದಾಗಿರಬೇಕು. ಒಬ್ಬ ಕ್ರೈಸ್ತ ಯಾರು ಅಂತ ಹೇಳಿದ್ರೆ, ಎಲ್ಲಿ ಕತ್ತಲೆ ಇರುತ್ತದೋ ಅಲ್ಲಿ ಬೆಳಕನ್ನ ಕೊಡುವಂತವನಾಗಿರ್ತಾನೆ. ಇದು ನೀನು ನಾನು ಸಾರಬೇಕಾಗಿರುವಂತ ಸುವಾರ್ತೆ. ಆದರೆ ಇವತ್ತು ನಾನು ನೀನು ಸಾರುವಂಥದ್ದೇನಾಗಿದೆ? ಎಲ್ಲಿ ನಮ್ಮ ಕ್ರೈಸ್ತತ್ವದ ಮೌಲ್ಯ? ಎಲ್ಲಿ ನಮ್ಮ ಕ್ರೈಸ್ತತ್ವದ ನೈತಿಕತೆ? ವೇರ್ ಇಟ್ ಈಸ್? ನೋಡಿ, ಇಲ್ಲಿ ಬರೆಯಲ್ಪಟ್ಟಿದೆ 14ನೇ ವಾಕ್ಯದಲ್ಲಿ, ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಯಾವ ರೀತಿ ಹೇಳ್ಕೊಳ್ತೀರಾ? ಈಗ ಬೊಂಬೈ ಆಟ ನಡೆಯಲ್ಲ. ಈಗ ಬಾಯಿ ಬಡ್ಕೊಂಡು ಹೇಳಕ್ಕೆ ಸಾಧ್ಯವಿಲ್ಲ. ಆತನ ಸುದ್ದಿಯನ್ನು ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಹೌ ಪೀಪಲ್ ವಿಲ್ ಬಿಲೀವ್ ಇಟ್? ಯಾವ ರೀತಿ ನಂಬ್ತಾರೆ? ನಾನು ನೀನು ಎಷ್ಟು ಬಾಯಿ ಬಡ್ಕೊಂಡ್ರು ಜನ ಕೇಳೋದಿಲ್ಲ ಸುವಾರ್ತೆಯನ್ನ. ಯಾಕಂದ್ರೆ ಮತ್ತೊಂದು ಭಾಗದಲ್ಲಿ ಕ್ರೈಸ್ತತ್ವದ ಹೆಸರಿನಲ್ಲಿ ಅನಾಚಾರದ ದೊಡ್ಡ ಒಂದು ಕಾರ್ಯ ನಡೀತಾ ಇದೆ. ಸೊ ನೀನು ನಾನು ಎಷ್ಟು ಬಾಯಿ ಬಡ್ಕೊಂಡ್ರೂ ಜನ ಸುವಾರ್ತೆ ಕೇಳಲ್ಲ. ಸೊ ಹೀಗಿರುವಲ್ಲಿ ಹೌ ಪೀಪಲ್ ವಿಲ್ ಬಿಲೀವ್ ಇಟ್?
ಯಾವ ರೀತಿ ನಂಬ್ತಾರೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದಲ್ಲಿ ಇಲ್ವಾ? ದೇವರು ನಮ್ಮನ್ನು ಕಳಿಸಿಲ್ವಾ? ಸೊ ನೀನು ಓದುವಂತ ಶಾಲೆಯಲ್ಲಿ ನೀನು ಏನಾಗಿದ್ದೀಯಾ? ಅಲ್ಲೇ ದೇವ್ರನ್ನ ಹಾಕಿರೋದು. ಸೊ ನೀನು ಕೆಲಸ ಮಾಡುವಂತ ಸ್ಥಳದಲ್ಲಿ ನೀನು ಏನಾಗಿದ್ದೀಯಾ? ಸೊ ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಮತಾಯ ಮರ್ತೋಗ್ಬೇಡ್ರಿ ಆ ವಾಕ್ಯನ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಸಾರುವವರಿಲ್ಲದೆ ದೇವರು ನಮ್ಮನ್ನು ಕಳಿಸಿಲ್ವಾ? ಬೆಂಗಳೂರಲ್ಲಿ, ನಾನಿರುವಂಥದ್ದು ವರ್ಮಾವಲ್ಲಿ, ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂಥವರು ಇಲ್ವಾ? ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ಹೋಬಳಿಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ಕ್ರೈಸ್ತರು ವಾಸ ಮಾಡ್ತಾ ಇಲ್ವಾ? See, how is your life? ನಿಮ್ಮ ವೈಯಕ್ತಿಕ ಜೀವಿತ ಯಾವ ರೀತಿಯಾಗಿದೆ? ಗೋ ಅಂಡ್ ಟೆಲ್ ಎಂಬುದಾಗಿ ಹೇಳುವಾಗ ಚೀಲವನ್ನು ಹಾಕೊಂಡು ಓಡೋಗೋದಲ್ಲ ಬೆಳಿಗ್ಗೆ ಸಾಯಂಕಾಲ. ವಾಟ್ ಯು ಮೀನ್ ಗೋ ಅಂಡ್ ಟೆಲ್? ಅದಕ್ಕೆ ಇಲ್ಲಿ ಜಕರ್ಯನ ಪ್ರವಾದನ ಗ್ರಂಥದಲ್ಲಿ ಹೇಳುವುದು, ಪ್ರೀತಿಯನ್ನ ಸಮಾಧಾನವನ್ನ ಅಭ್ಯಾಸ ಮಾಡ್ರಿ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ವಿ ಆರ್ ಡಿಸೈಪಲ್ಸ್. ನಾವು ಯಾರಾಗಿದ್ದೇವೆ? ಡಿಸೈಪಲ್ಸ್, ಶಿಷ್ಯರಾಗಿದ್ದೇವೆ. ಇವತ್ತು ನಮಗೆ ವಿ ಡೋಂಟ್ ವಾಂಟ್ ಟು ಬಿ ಎ ಡಿಸೈಪಲ್, ವಿ ವಾಂಟ್ ಟು ಬಿ ಅಪೋಸ್ಟಲ್ಸ್. ಇವತ್ತೆಲ್ಲ ಅಪೋಸ್ತಲರೇ. ಎಂತೆಂಥ ಅಜ್ಞಾನಿಗಳು ಸಹ ಅವ್ರ ಮುಂದೆ ಅಪೋಸ್ತಲರು ಎಂಬುದಾಗಿ ಹೆಸರಾಕೊಂಡಿರ್ತಾರೆ. Suppose I should not use a word, but there is no other way. ನೋಡಿ, ಯೇಸು ಸ್ವಾಮಿ ಹೇಳಿದ್ದು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ ಯೇಸು ಸ್ವಾಮಿ? ಅದರ 19ನೇ ವಾಕ್ಯ, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಮೇಕ್ ಡಿಸೈಪಲ್ಸ್. ನಾನು ಹೇಳ್ದಲ್ಲ, ಡಿಸೈಪಲ್, ಒಬ್ಬ ವ್ಯಕ್ತಿಯನ್ನ ಡಿಸೈಪಲ್ ಮಾಡಬೇಕಾದ್ರೆ ರಬ್ಬಿ ಆಗಿರುವಂತವನು ಅಥವಾ ರಬ್ಬುನಿ ಆಗಿರುವಂತವನು ಕೇವಲ ಅಕ್ಷರದ ಜ್ಞಾನವನ್ನ ಪಡ್ಕೊಂಡಿದ್ರೆ ಮಾತ್ರ ಸಾಲದು. ನೋಡಿ, ತಾರ್ಸದ ಸೌಲ ಗಮಲಿಯೇಲನನ್ನ ಗುರುವಾಗಿ ಅಂಗೀಕಾರ ಮಾಡಿದ್ದು ಗಮಲಿಯೇಲನು ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದರ ಫಲವಾಗಿ ಅಲ್ಲ. ಗಮಲಿಯೇಲನ ಕುರಿತಾಗಿ ಬರೆದಿರುವಂಥದ್ದು ಹಿರೀ ಸಭೆಯಲ್ಲಿ ಸನ್ಮಾನ್ಯ ಯೋಗ್ಯನಾಗಿದ್ದ. ಅರ್ಥ, ಅವನ ಜೀವಿತ ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೀತಾ ಇತ್ತು. ನೋಡಿ, ಹೋಗಿ ಮೇಕ್ ಡಿಸೈಪಲ್, ಶಿಷ್ಯರನ್ನ ಮಾಡಿರಿ ಎಂಬುದಾಗಿ ದೇವರು ಯೇಸು ಕ್ರಿಸ್ತನು ನಮಗೆ ಹೇಳಿರುವಾಗ, ಸೊ ನನ್ನ ಜೀವಿತ ಕ್ರೈಸ್ತ ಶಿಷ್ಯತ್ವಕ್ಕೆ ಅನುಸಾರವಾಗಿ ಆಗಿರಬೇಕು. ನೋಡಿ, ಒಂದು ಹೇಳ್ತೀನಿ, ದಯವಿಟ್ಟು ಬೆಳಗ್ಗೆ ಸಾಯಂಕಾಲ ಇದು ಓದೋದ್ರಿಂದ ಕ್ರೈಸ್ತರಿಗೆ ಇಷ್ಟ ಆಗಲ್ಲ. ಸ್ಟಿಲ್ ಐ ಆಮ್ ಟೆಲ್ಲಿಂಗ್, ಬೆಳಗ್ಗೆ ಸಾಯಂಕಾಲ 5 ಅಧ್ಯಾಯ ಓದೋದ್ರಿಂದ, ವಾರಕ್ಕೊಂದಿನ ಉಪವಾಸ ತೆಗೆದುಕೊಳ್ಳೋದ್ರಿಂದ, ಕಾಣಿಕೆ ಕೊಡೋದ್ರಿಂದ, ದಶಮ ಭಾಗ ಕೊಡೋದ್ರಿಂದ, ಕಣ್ಣು ಮುಚ್ಕೊಂಡು ಕುಸು ಪ್ರಾರ್ಥನೆ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ನಿನ್ನ ವೈಯಕ್ತಿಕ ಜೀವಿತ ಸರಿಯಾಗಿ ಹೋಗದೆ ಹೋದ್ರೆ. ಗೊತ್ತಾಯ್ತಲ್ಲ, ಡಿಸೈಪಲ್ ಅಂದ್ರೆ ಯಾರು? ಮೊದಲು ತನ್ನನ್ನು ತಾನೇ ಕ್ರಮಪಡಿಸಿಕೊಂಡಿರುವಂತವನು. ತನ್ನನ್ನು ತಾನೇ
ಆದುದರಿಂದಲೇ ಪೌಲ ತಿಮೋತಿಯನಿಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ಯೌವನಸ್ಥನೆಂದು ಯಾರು ಅಸಡ್ಡೆ ಮಾಡುವುದಕ್ಕೆ ಅವಕಾಶ ಕೊಡದೆ ನಡೆ ನುಡಿ ಪ್ರೀತಿ ನಂಬಿಕೆ ವಿಶ್ವಾಸದಲ್ಲಿ ನೀನು ಮಾದರಿಯಾಗಿರು. ತಿಮೋತಿ ಯಾರಾಗಿದ್ದ? ಪೌಲನ ಶಿಷ್ಯನಾಗಿದ್ದ. ಪೌಲನ ಸುವಾರ್ಥ ಪ್ರಯಾಣದಲ್ಲಿ ಸಹಕಾರಿಯಾಗಿದ್ದ. ಈ ತಿಮೋತಿಯನ ಕುರಿತಾಗಿ ಹೇಳುವಂಥದ್ದು, ಯೌವನಸ್ಥನೆಂದು ನಿನ್ನನ್ನು ಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ನಿನ್ನ ನಡೆ ನುಡಿ ಪ್ರೀತಿ ನಂಬಿಕೆ ವಿಶ್ವಾಸ, ಸೊ ಇದರಲ್ಲಿ ನಿನ್ನ ಏನಾಗಿರ್ಬೇಕು? ಮಾದರಿಯಾಗಿರ್ಬೇಕು. Come and see, go and tell. But here, don't use the word, use your life. ಹೇಳ್ತಲ್ಲ ಪ್ರಿಯರೇ, we are living in 21st century. ಸೊ ಇಂದು ನಮ್ಮ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿದೆ. ಈಗಿರುವಂಥದ್ದು ಏಕೈಕ ಮಾರ್ಗ ಏನು? ಜೀವಿಸಿ ತೋರಿಸುವಂಥದ್ದು. ನಾನೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದಲ್ಲ, ವಿ ಡೋಂಟ್ ನೋ ಹೌ ಲಾಂಗ್ ವಿ ಕ್ಯಾನ್ ಯೂಸ್ ದ ಸೋಷಿಯಲ್ ಮೀಡಿಯಾ. ಎಷ್ಟು ಕಾಲ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾವನ್ನು ಉಪಯೋಗ ಮಾಡ್ಬೋದು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಸುವಾರ್ಥೀಕರಣಕ್ಕೋಸ್ಕರವಾಗಿ ಸೋಷಿಯಲ್ ಮೀಡಿಯಾ ಇರ್ತತೆ, ಅದು ಸುವಾರ್ಥೀಕರಣಕ್ಕೆ ಬ್ರೇಕ್ ಆಗುತ್ತೆ 100%. there is no doubt on that. ಆದ್ರಿಂದ ಪ್ರಿಯರೇ, ಪ್ರತಿಯೊಬ್ಬನು ಬೇರೊಬ್ಬನ ಮೂಲಕವಾಗಿ ಉಪದೇಶವನ್ನು ಪಡೆಯುವಂಥದ್ದಲ್ಲ. ಪ್ರತಿಯೊಬ್ಬನು ತನ್ನ ದೈನಂದಿನ ಜೀವಿತದಲ್ಲಿ ಸತ್ಯವೇದವನ್ನು ಓದಿ ಅದಕ್ಕನುಸಾರವಾಗಿ ತನ್ನ ಜೀವಿತವನ್ನು ಕ್ರಮಪಡಿಸಿಕೊಳ್ಳುವಂಥವನಾಗಿರಬೇಕು. ಆಗ ಮಾತ್ರ ನಮ್ಮ ಜೀವಿತ ಪ್ರಯೋಜನಕರವಾಗಿ ಮಾರ್ಪಡ್ತದೆ. ಅವ್ರು ಕೇಳಿದ್ರು, ವೇರ್ ಯು ಸ್ಟೇ? ಯೇಸು ಸ್ವಾಮಿ ಹೇಳ್ದ, ಕಮ್ ಅಂಡ್ ಸಿ. ಕಮ್ ಅಂಡ್ ಸಿ ಮಾಡಿದಂತಹ ಆಂದ್ರೆಯ ದ ನೆಕ್ಸ್ಟ್ ಡೇ ಮಾರ್ನಿಂಗ್, ಮರುದಿನ ಮುಂಜಾನೆ, ಈ ಮೆಟ್ ಇಸ್ ಬ್ರದರ್, ತನ್ನ ಸಹೋದರನನ್ನ ಕಂಡ, ಹೇಳ್ದ, ವಿ ಫೌಂಡ್ ಮಸಾಯ, ಮಸ್ಸಿಯನು ನಮಗೆ ಸಿಕ್ಕಿದ. ಅಂಡ್ ಈ ಬ್ರಾಟ್ ಹಿಮ್ ಬ್ಯಾಕ್. ತನ್ನ ಸಹೋದರನ ಮಾಡ್ದ, ಯೇಸು ಸ್ವಾಮಿಯ ಬಳಿಗೆ ಕರ್ಕೊಂಡು ಬಂದ. ಪ್ರಿಯರೇ, ನಾವು ಎಷ್ಟು ಜನರನ್ನು ಯೇಸು ಸ್ವಾಮಿಯ ಬಳಿಗೆ ಕರ್ಕೊಂಡು ಬಂದಿದ್ದೇವೆ? ಅದು ಕೇಳಿ ತಪ್ಪದು. ನಾವು ಸರಿಯಾಗಿ ಕೇಳಬೇಕಂದ್ರೆ, ಎಷ್ಟು ಜನರನ್ನ ಯೇಸು ಸ್ವಾಮಿಯ ದೂರ ತಳ್ಳಿದ್ದೇವೆ? ಎಷ್ಟು ಜನರನ್ನ ಯೇಸು ಸ್ವಾಮಿಯಿಂದ ದೂರ ತಳ್ಳಿದ್ದೇವೆ? ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಶಿಷ್ಯತ್ವ, ಬಂದು ನೋಡಿರಿ, ಹೋಗಿ ಸಾರಿರಿ. ಕರ್ತನೆ, ಅನೇಕ ಸಂದರ್ಭದಲ್ಲಿ ನಾವು ಶಿಷ್ಯರಾಗಿದ್ದೇವ ಎಂಬ ಸಂಶಯ ನಮ್ಮಲ್ಲಿ ಉಂಟು ಸ್ವಾಮಿ. ಈ ಮುಂಜಾನೆಯಲ್ಲಿ ಶಿಷ್ಯತ್ವದ ನಿಜವಾದ ಗುಣಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಹೃದಯದ ಕಣ್ಣುಗಳನ್ನು ತೆರೆಯ ಮಾಡು ಸ್ವಾಮಿ. ಅದಕ್ಕನುಸಾರವಾಗಿ ಕರ್ತನೆ, ನಮ್ಮ ಜೀವಿತವನ್ನು ಜೀವಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಈ ಮುಂಜಾನೆಯಲ್ಲಿ ದೇವರು ಮತ್ತು ದಾವರ್ತಿ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.